ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೂನ್ ಆರಂಭದಲ್ಲಿ ಮಳೆ ಇಲ್ಲದೆ ಬರಗಾಲದ ಒಂದು ಛಾಯೆ ಆವರಿಸಿತ್ತು. ಆದ್ರೆ ಜೂನ್ ಅಂತ್ಯದಿಂದ ಈಗಿನವರೆಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾಕೃತಿಕ ಸೌಂದರ್ಯ ನೋಡೋದೇ ಚಂದ. ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯ ಎಲ್ಲೆಲ್ಲೂ ಕಂಗೊಳಿಸ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದೇ ಒಂದ್ ಚಂದ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು, ಅದೇ ರೀತಿ ಕರಾವಳಿ ಭಾಗದಲ್ಲಿ ಆ ಮಳೆಗಾಲ ಬಂತು ಅಂದ್ರೆ ಸೌಂದರ್ಯಕ್ಕೇನು ಕಮ್ಮಿ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಒಂದ್ ಕಡೆ ಅರಬ್ಬಿ ಸಮುದ್ರ, ಇನ್ನೊಂದ್ ಕಡೆ ಪಶ್ಚಿಮ ಘಟ್ಟಗಳ ಸಾಲುಗಳು ಎಂತ ಪ್ರವಾಸಿಗರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ಹಾಗೆ ಈಗ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಕೃತಕ ಜಲಪಾತಗಳು ಸೃಷ್ಟಿಯಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತುದಿಯಿಂದ ಕಾರವಾರದವರೆಗೆ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಗುಡ್ಡದ ಮೇಲಿಂದ ಹಾಲ್ನೊರೆಯಂತೆ ನೀರಿನ ಜರಿ ಧರೆಗೆ ಬಂದು ಅಪ್ಪಳಿಸ್ತಾ ಇದೆ. ಇದನ್ನ ನೋಡೋಕೆ ಸಾಕಷ್ಟು ಪ್ರವಾಸಿಗರು ಅಲ್ಲಿ ಇಲ್ಲಿ ವಾಹನವನ್ನ ನಿಲ್ಲಿಸಿ ಇದನ್ನ ಕಣ್ತುಂಬಿಕೊಳ್ತಾ ಇರುವಂತದ್ದು. ವೀಕ್ಷಕರೇ, ಅತಿಯಾಗಿ ಮಳೆಯಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಗುಡ್ಡದ ಮೇಲಿಂದ ಆ ನೀರು ಧರೆಗೆ ಅಪ್ಪಳಿಸ್ತಾ ಇದೆ. ಕೃತಕ ಜಲಪಾತಗಳು ಇಲ್ಲಿ ಸೃಷ್ಟಿ ಆಗ್ತಾ ಇವೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಹೋಗಿ ಬರುವಂತ ಎಲ್ಲಾ ಪ್ರವಾಸಿಗರು ಇವತ್ತು ವಾಹನವನ್ನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಿ ಆ ಜಲಪಾತಕ್ಕೆ ಏನು ಮೈಯೊಡ್ಡಿ ನಿಲ್ತಾರೆ. ಇದು ಕೇವಲ ನೋಡಲು ಮಾತ್ರ ಚಂದ. ಬರುವಂತ ಪ್ರವಾಸಿಗರು ಇದನ್ನ ಕಣ್ತುಂಬಿಕೊಂಡು ಹೋದ್ರೆ ಎಲ್ರಿಗೂ ಉತ್ತಮ. ಆದ್ರೆ ಮೋಜು ಮಸ್ತಿ ಮಾಡಲು ಹೋದ್ರೆ ಪ್ರಾಣ ಹಾನಿ ಖಂಡಿತ ಎನ್ನುವಂತ ಬಗ್ಗೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತ ಖಡಕ್ ಆದಂತ ಒಂದು ಎಚ್ಚರಿಕೆಯನ್ನ ನೀಡಿದೆ. ಈ ಹಿಂದಿನಿಂದಲೂ ಕೂಡ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಬೋರ್ಗರೆಯುವ ನೀರಿಗೆ ಮೈಯೊಡ್ಡಿ ನಿಲ್ಲಬಾರದು, ಅದರ ಜೊತೆಗೆ ಅಲ್ಲಿ ಮೋಜು ಮಸ್ತಿ ಮಾಡಬಾರದು ಎನ್ನುವಂತ ಬಗ್ಗೆ ಹೇಳಿರುವಂತದ್ದು. ಇದರ ನಡುವೆಯೂ ಕೂಡ ಈಗ ಬರುವಂತ ಪ್ರವಾಸಿಗರು, ಈ ಭಾಗದಲ್ಲಿ ಓಡಾಡುವಂತಹ ಜನರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬೋರ್ಗರೆಯುವಂತ ಜಲಪಾತಕ್ಕೆ, ಅಂದ್ರೆ ಕೃತಕವಾಗಿ ಸೃಷ್ಟಿಯಾದಂತಹ ಜಲಪಾತಕ್ಕೆ ಮೈಯೊಡ್ಡಿ ನಿಂತು ಅಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾ ಇರುವಂತದ್ದು ಈಗ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿರುವಂತದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಜಾಗ ಇದೆ ಎನ್ನುವಂತ ಬಗ್ಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆ ಮಾಡಿ ವರದಿಯನ್ನ ಒಪ್ಪಿಸಿದೆ. ಒಟ್ಟು 439 ಜಾಗದಲ್ಲಿ ಗುಡ್ಡ ಕುಸಿಯುವಂತ ಒಂದು ಆತಂಕ ಇದೆ ಎನ್ನುವಂತ ಬಗ್ಗೆ ಹೇಳಿರುವಂತದ್ದು. ಇದ್ರ ಬಗ್ಗೆ ನಾವು ಈ ಹಿಂದೆ ಕೂಡ ವರದಿಯನ್ನ ಮಾಡಿದ್ದೇವೆ. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕೂಡ ಇವತ್ತು ಗುಡ್ಡ ಕುಸಿಯುವಂತ ಆತಂಕ ಇದೆ ಎನ್ನುವಂತ ಬಗ್ಗೆ GSI ವರದಿಯಲ್ಲಿ ತಿಳಿಸಿದೆ. ಇಂತ ಒಂದು ಅಪಾಯಕಾರಿಯಾದಂತ ಜಾಗದಲ್ಲಿ ಇವತ್ತು ಇಲ್ಲಿ ಹೋಗಿ ಬರುವಂತ ಪ್ರವಾಸಿಗರಾಗಿರ್ಬೋದು, ಇಲ್ಲಿನ ಓಡಾಡುವಂತ ಜನರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಗುಡ್ಡದ ಅಂಚಿನಲ್ಲಿ ಬೋರ್ಗರೆಯುವಂತ ಈ ಕೃತಕ ಜಲಪಾತದ ನೀರಿಗೆ ಮೈಯೊಡ್ಡಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಪ್ರಾಣಕ್ಕೆ ತಾವೇ ಸಂಚಕಾರ ತಂದುಕೊಳ್ತಾರೆ ಅಂತಾರಲ್ಲ, ಅದೇ ರೀತಿಯಾಗಿ ಇವರು ಬರುವಂತ ಪ್ರವಾಸಿಗರು ಮಾಡ್ತಾ ಇರುವಂತದ್ದು. ಈಗ ಉತ್ತರ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಜನರು ಏನ್ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಗೆ ಬನ್ನಿ, ಇಲ್ಲಿನ ಪ್ರಾಕೃತಿಕ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಿ, ಅದೇ ರೀತಿ ಅಪಾಯಕಾರಿ ಇಲ್ಲದ ಒಂದು ಜಾಗದಲ್ಲಿ ಮೋಜು ಮಸ್ತಿ ಮಾಡಿ. ಅದರ ಹೊರತು ಅಪಾಯಕಾರಿಯಾದಂತಹ ಜಾಗ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ರು ಕೂಡ ಆ ಜಾಗದಲ್ಲಿ ಮೋಜು ಮಸ್ತಿ ಮಾಡಿ ನಿಮ್ಮ ಜೀವಕ್ಕೆ ನೀವು ಹಾನಿಕಾರಕವನ್ನ ಮಾಡ್ಕೊಳ್ಬೇಡಿ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ತಾಲೂಕಿನಾದ್ಯಂತ, ಅಂದ್ರೆ ಕಾರವಾರ ನಗರದಿಂದ ಟನಲ್ ಬರುತ್ತೆ ಮುಂದೆ. ಆ ಟನಲ್ ನಿಂದ ಮುಂದ್ಗಡೆ ಗುಡ್ಡದ ಭಾಗದಿಂದ ನೀರು ನೇರವಾಗಿ ಏನು ರಸ್ತೆ ಅಂಚಿಗೆ ಬೀಳತ್ತೆ. ಇದನ್ನ ಕಣ್ತುಂಬಿಕೊಳ್ಳಲು ಚಂದ. ಯಾಕಂದ್ರೆ ಪ್ರಕೃತಿ ಅದೇ ರೀತಿಯಾದಂತ ಒಂದು ಸೌಂದರ್ಯವನ್ನ ಇಲ್ಲಿ ಸೃಷ್ಟಿ ಮಾಡಿದೆ. ಬಂದಂತ ನೀರು ನೇರವಾಗಿ ಯಾವ ಜಲಪಾತಕ್ಕೂ ಕಮ್ಮಿ ಇಲ್ಲದ ಹಾಗೆ ಆ ರೀತಿಯಾದಂತ ಒಂದು ಸೌಂದರ್ಯಯುತವಾದಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡತ್ತೆ. ಆದ್ರೆ ಇದು ಕೇವಲ ಕಣ್ತುಂಬಿಕೊಳ್ಳಲು ಮಾತ್ರ ಚಂದ. ಅದರ ಬುಡದಲ್ಲಿ ಹೋಗಿ ನಾವು ಮೋಜು ಮಸ್ತಿ ಮಾಡ್ತೇವೆ ಅಂದ್ರೆ ಅದು ನಿಜಕ್ಕೂ ಪ್ರಾಣಕ್ಕೆ ಹಾನಿಕರ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಹೇಳ್ತಾ ಇರುವಂತದ್ದು. ಇವಾಗ ಮಳೆ ತುಂಬಾ ಜೋರಾಗಿ ಬೀಳ್ತಾ ಇದೆ. ಇವಾಗ ಅಲ್ಲೆಲ್ಲ ಕೆನಲ್ ಹತ್ರ ಎಲ್ಲ ತುಂಬಾ ಜಲಪಾತ ತರ ನೀರ್ ಬರ್ತಾ ಇದೆ. ತುಂಬಾ ತೊಂದರೆ ಆಗ್ತಾ ಉಂಟು. ಬಂದಂತ ಟೂರಿಸ್ಟ್ ಗಳೆಲ್ಲ ಕೆಲವರಲ್ಲಿ ನೀರ್ ಹತ್ರ ಹೋಗಿ ನಿಂತ್ಕೊಂಡು ಅದನ್ನ ಒಂಥರ ಇದು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಅದು ಬಹಳ ತೊಂದರೆ ಆಗ್ತಾ ಉಂಟು. ನಾಳೆ ಒಮ್ಮೆ ಇದರಿಂದ ಗುಡ್ಡ ಕುಸಿತ ಪ್ರದೇಶ ಇಲ್ಲಿ, ಆಮೇಲೆ ಬಿದ್ದಿಗಿದ್ರೆ ಸಾವು ಗೀವು ಆಗುವಂತ ಸಂಭವ ಬಹಳ ಇದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಅದನ್ನ ತಡವಣೆ ಹಾಕ್ಬೇಕಂತ ಅವರನ್ನ ನನ್ನ ಅಭಿಪ್ರಾಯ ಇದೆ. ನೀರು ಸಿಕ್ಕಾಪಟ್ಟಿ ಒಮ್ಮೊಮ್ಮೆ ಬರುವ ಮಳೆ ನೋಡಿದ್ರೆ ಒಂದೊಂದ್ಸರಿ ಎಷ್ಟು ದೊಡ್ಡದು ಬರ್ತದೆ ಅಂತ ಹೇಳಲಿಕ್ಕೆ ಆಗ್ತಿಲ್ಲ.
ಬಹಳ ತುಂಬಾ ಅನಾಹುತ ಆಗುವಂತ ಪರಿಸ್ಥಿತಿ ಉಂಟು. ಅಲ್ಲಿ ಅವರಿಗೆ ಮೋಜು ಮಸ್ತಿ ಹೇಳೋದ್ರಿಂದ ಜನರಿಗೆ ತೊಂದರೆನೂ ಆಗ್ಬೋದು. ನಾಳೆ ಇದು ಬಹಳ ಆದ್ಮೇಲೆ ತೊಂದರೆ ಅನುಭವಿಸುವುದಕ್ಕಿಂತ ಮೊದಲೇ ಅದಕ್ಕೆ ಒಂದು ಕಡಿವಾಣ ಹಾಕಿದ್ರೆ ಒಳ್ಳೇದಂತ ನಾನು ಹೈವೇ ಸೈಡ್ ನಿಂತ್ಕೊಂಡು ತುಂಬಾ ತೊಂದರೆ ಆಗ್ತಾ ಉಂಟು. ವೆಹಿಕಲ್ ನಿಲ್ಸ್ಕೊಳ್ತಾರೆ, ಅಲ್ಲಲ್ಲೇ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕಾಗಿ ಬರುವಂತ ಗಾಡಿಗಳಿಗೆ ಒಮ್ಮೊಮ್ಮೆ ತೊಂದರೆ ಆಗ್ತದೆ. ಈ ರೀತಿ ಮೋಜು ಮಸ್ತಿಯಿಂದ ಬಹಳ ತೊಂದರೆ ಆಗ್ಬಹುದು, ಅನಾಹುತ ಆಗಬಹುದು. ಅದಕ್ಕೆ ಜಿಲ್ಲಾಧಿಕಾರಿಗಳು ಅದನ್ನ ಮೊದಲೇ ಕಡಿವಾಣ ಹಾಕ್ಬೇಕಂತ ನಾನು ಕೇಳ್ಕೊಳ್ತಿದ್ದೆ. ಆ ನಿಟ್ಟಿನಲ್ಲಿ ಜನರು ಈಗ ತಮ್ಮ ಮೋಜು ಮಸ್ತಿಗೆ ತಾವೇ ಬೇಲಿ ಹಾಕಿಕೊಳ್ಳಬೇಕಾಗಿದೆ. ಇಲ್ಲಿ ಬರುವಂತ ಪ್ರವಾಸಿಗರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸೃಷ್ಟಿಯಾದಂತ ಕೃತಕ ಜಲಪಾತಗಳಿಗೆ ಮೈ ಒಡ್ಡದೆ, ಅಲ್ಲಿ ಬೋರ್ಗರಿಯುವಂತ ಒಂದು ನೀರಿನ ಬುಡದಲ್ಲಿ ನಿಲ್ಲದೆ ತಾವು ಕಣ್ತುಂಬಿಕೊಂಡು ಮುಂದಿನ ಸಂಚಾರವನ್ನ ಮಾಡಬೇಕಾದಂತದ್ದು ಅವಶ್ಯಕತೆ ಇದೆ. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದ ಈ ಸಂದರ್ಭದಲ್ಲಿ ಪ್ರಾಕೃತಿಕ ಸೌಂದರ್ಯ ಕಳೆಗಟ್ಟಿರುವಂತದ್ದು, ಎಲ್ಲೆಲ್ಲೂ ಹಚ್ಚ ಹಸುರಿನ ಸೌಂದರ್ಯ ಇಲ್ಲಿನ ಜನರನ್ನ ಕೈ ಬೀಸಿ ಕರಿತಾ ಇದೆ. ಆದ್ರೆ ಇಲ್ಲಿ ಬಂದು ಮೋಜು ಮಸ್ತಿ ಮಾಡುವ ಬದಲಿಗೆ, ಅಪಾಯಕಾರಿ ಸ್ಥಳದಲ್ಲಿ ಇದ್ದು ಮೋಜು ಮಸ್ತಿ ಮಾಡುವ ಬದಲಿಗೆ ಅದನ್ನ ಕಣ್ತುಂಬಿಕೊಂಡು ಹೋದ್ರೆ ಒಳಿತು ಎನ್ನುವಂತ ಬಗ್ಗೆ ಇದನ್ನ ತಿಳಿಸುವಂತ ಒಂದು ಪ್ರಯತ್ನ ಈ ವರದಿಯಲ್ಲಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.